ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಹೋರಾಟದ ಕುರಿತು ಅಪಪ್ರಚಾರವನ್ನು ಬಯಲಿಗೊಳಿಸಲು ಹಾಗೂ ರೈತರ ಅಹವಾಲು ಆಲಿಸಲು ಪ್ರತಿಭಟನಾ ಸ್ಥಳವಾದ ಬೈರಮಂಗಲ ಸರ್ಕಲ್ನಲ್ಲಿ ಜುಲೈ 23ರಂದು ಬೃಹತ್ ಸಾರ್ವಜನಿಕ ವಿಚಾರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಮುಖಂಡರಾದ ಬಡಗಲಪುರ ನಾಗೇಂದ್ರ, ಟಿ ಯಶವಂತ್ ಮತ್ತು ಸೋಮಶೇಖರ್ ಕೆರಗೋಡು ತಿಳಿಸಿದರು. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ. ಗೋಪಾಲಗೌಡ ವಿಚಾರಣೆಯ ನೇತೃತ್ವ ವಹಿಸಿದ್ದು, ಕೃಷಿ ಅರ್ಥಶಾಸ್ತ್ರಜ್ಞ ಪ್ರಕಾಶ್ ಕಮರಡ್ಡಿ, ಸಮಾಜಶಾಸ್ತ್ರಜ್ಞ ಎ.ಆರ್. ವಾಸವಿ ಹಾಗೂ ಪತ್ರಕರ್ತ ಡಿ. ಉಮಾಪತಿ ಪಾಲ್ಗೊಳ್ಳಲಿದ್ದಾರೆ. ಭೂಮಿ ನೀಡಲು ಒಪ್ಪಿಗೆ ಇರುವವರು, ಒಪ್ಪಿಗೆ ಇಲ್ಲದವರು, ರಿಯಲ್ ಎಸ್ಟೇಟ್ ಏಜೆಂಟರು, ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಯೋಜನೆ ವಿರುದ್ಧ ಮನವಿಗಳನ್ನು ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸಿಲ್ಲ. ಗ್ರಾಮದ ಸಭೆ ನಡೆದಿಲ್ಲ. 498 ದಿನಗಳಿಂದ ಹೋರಾಟ ನಡೆದಿದ್ದರೂ ಸ್ಪಂದಿಸದ ಕಾರಣ ಸಾರ್ವಜನಿಕರು ವಿಚಾರಣೆಯನ್ನು ಆಯೋಜಿಸಲಾಗಿದೆ. ವಿಚಾರಣೆ ನಂತರ ತೀರ್ಪನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ರೈತ ಹೋರಾಟವನ್ನು ರಾಜಕೀಯ ಪಕ್ಷಗಳ ನಡುವಿನ ಪೈಪೋಟಿ ಎಂಬಂತೆ ಬಿಂಬಿಸಲಾಗಿದೆ. ವಿರೋಧ ಪಕ್ಷಗಳ ಹೊಣೆಗೇಡಿ ವರ್ತನೆಯು ಹೋರಾಟದ ಕುರಿತು ಅಪವ್ಯಾಖ್ಯಾನಕ್ಕೆ ದಾರಿ ಮಾಡಿದೆ. 3 ಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ರೈತರ ಯೋಜನೆಯನ್ನು ವಿರೋಧಿಸಿದ್ದಾರೆ. ಆದರೆ ಈಗ ನಡೆಯುತ್ತಿರುವ ಪ್ರತಿಭಟನೆಯನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಪ್ರತಿಷ್ಠೆಯ ವಿಷಯವೆಂಬಂತೆ ಬಿಂಬಿಸಲಾಗಿದೆ ಎಂದು ಆರೋಪಿಸಿದರು.